ಇದನ್ನು ಯಾವುದೇ ಫಾರ್ಮುಲಾ ಇಲ್ಲದೆ ಈಸಿಯಾಗಿ ಹೆಂಗೆ ಸಾಲ್ವ್ ಮಾಡೋದಂತ ನೋಡಿ. ಏನು ಮಾಡಬೇಕು, ಸಿ ಪಿ ಮತ್ತು ಎಸ್ ಪಿ ಅಂತ ಬರ್ಕೊಳ್ಳೋದು. ಈ ಥರ ಯುನಿಟರಿ ಮೆಥಡ್ ಅಪ್ಲೈ ಮಾಡುವಾಗ ಈ ಥರ ಪ್ರಾಬ್ಲಮ್ಸಲ್ಲಿ ಸಿ ಪಿನ ಆಲ್ವೇಸ್ 100 ಅಂತ ಇಟ್ಕೊಳ್ಳಿ. ಓಕೆ, ಕೀಪ್ ಸಿ ಪಿ ಆ್ಯಸ್ 100 ಆಲ್ವೇಸ್. ಈಗ ಇಲ್ಲಿ ನೋಡಿ, ಪ್ರಾಫಿಟ್ ಆಗಿದೆ ಅಂದರೆ ಎಸ್ ಪಿ ನಮ್ದು ಏನಿರುತ್ತೆ ಸಿ ಪಿಗಿಂತ ಜಾಸ್ತಿ ಇರುತ್ತೆ. ಅದಕ್ಕೆ ನಾವೇನು ಮಾಡೋಣ, ಪ್ರಾಫಿಟನ್ನು ಇಲ್ಲಿ ಏನು ಮಾಡ್ತೀವಿ, ನಾವು ಪ್ಲಸ್ ಮಾಡ್ತೀವಿ. ಹಾಗಾದರೆ ಎಸ್ ಪಿ ಎಷ್ಟಾಗುತ್ತೆ, 125. ಅಂದರೆ 100 ಸಿ ಪಿ ಇದ್ದಾಗ ಎಸ್ ಪಿ ಎಷ್ಟಿರುತ್ತೆ, 125 ಇರುತ್ತೆ. ಇಲ್ಲಿ ನಮಗೇನು ಕೊಟ್ಟಿದ್ದಾರೆ, ಸಿ ಪಿ ಕೊಟ್ಟಿದ್ದಾರೆ 1500 ಅಂತೇಳಿ. ಅದನ್ನ ಸಿ ಪಿ ಕೆಳಗೆ ಬರ್ಕೊಳ್ಳಿ. ಮತ್ತು ಕ್ವಶನ್ ಏನು, ಎಸ್ ಪಿ ಎಷ್ಟು ಅಂತೇಳಿ. ಸೊ ಇಲ್ಲಿ ಕ್ವಶನ್ ಮಾಡಿ ಕ್ರಾಸ್ ಮಲ್ಟಿಪ್ಲೈ 1500 into 125 divided by 100. The 0 gets cancelled. Multiply this. So 1875 is the selling price.